ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆಯ ಗುತ್ತಿಗೆ ನೌಕರರ ಸಂಘ ಕಳೆದ 3 ದಶಕಗಳಿಂದ ವಿವಿಧ ಬೇಡಿಕೆಗಳಿಗಾಗಿ ಹೋರಾಟ ನಡೆಸ್ತಾ ಬಂದಿದೆ. ಬಹುಶಃ ನಮ್ಮಗಳ ಅಂಗಾಲಿನ ಚರ್ಮ ಸುಲಿದಿದೆ, ಆದರೆ ಅಧಿಕಾರಿಗಳ ಮನಸ್ಸು, ಸಚಿವರ ಮನಸ್ಸು, ಸಂಬಂಧಪಟ್ಟ ಇಲಾಖೆಯ ಮನಸ್ಸು ಕರಗಲಿಲ್ಲ. ನಮಗೆ ಎಷ್ಟೊಂದು ಮಲತಾಯಿ ಧೋರಣೆ ಆಗ್ತಾ ಇದೆ ಅಂತಂದು ಹೇಳಿದರೆ, ಕುಟುಂಬ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೆಳಗಡೆ ಇರತಕ್ಕಂಥ NRHM ನೌಕರರಿಗೆ, ಗುತ್ತಿಗೆ ನೌಕರರಿಗೆ ಎಲ್ಲ ಅವಕಾಶಗಳು, ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ. ಆಯೋಗವನ್ನು ರಚನೆ ಮಾಡಿ ಅಧ್ಯಯನವನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಆದರೆ 1992ರಿಂದ ಈ ಕಾರ್ಯಕ್ರಮದಲ್ಲಿ ಸುಮಾರು 25-30 ವರ್ಷದವರೆಗೂ ದುಡಿದಿರ್ತಕ್ಕಂಥ 3,000 ನೌಕರರ, ಗುತ್ತಿಗೆ ನೌಕರರನ್ನು ಒಳಗೊಂಡಿರ್ತಕ್ಕಂಥ ಈ ನೌಕರರಿಗೆ ಕನಿಷ್ಠ ಮಟ್ಟದ ಜೀವ ವಿಮೆಯನ್ನು ಒದಗಿಸದೇ ಆಗದೇ ಇರತಕ್ಕಂಥ ಹೀನಾಯ ಪರಿಸ್ಥಿತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿದೆ. ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಕೂಡ ನಾವು ಈ ಸಂದರ್ಭದಲ್ಲಿ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದೇವೆ. ಸುಮಾರು 23 ವರ್ಷದಿಂದ ಈ ಮನವಿಗಳನ್ನು ನಾವು ಸಲ್ಲಿಸ್ತಾ ಬರ್ತಾ ಇದ್ದೇವೆ. ಇಲ್ಲಿ ಸುಮಾರು ಜನ 8ರಿಂದ 9 ಜನ ಇವತ್ತು ನೌಕರರು ಸತ್ತು ಹೋಗಿದ್ದಾರೆ. ಆದರೆ ಇನ್ನೂರು ಕೂಡ ₹1 ಅವರಿಗೆ ಪರಿಹಾರ ಸಿಕ್ಕಿಲ್ಲ. 30 ವರ್ಷ ನೌಕರಿ ಮಾಡಿದ್ದಾರೆ, ಸರ್ವಿಸ್ ಮಾಡಿದ್ದಾರೆ. ಒಂದು ಕೃಪಾಂಕವನ್ನು ನೀಡಲಿಕ್ಕೆ ಇಲಾಖೆ ಮನಸ್ಸನ್ನು ಮಾಡ್ತಾ ಇಲ್ಲ. ಜೊತೆಗೆ ಕುಂಟು ನೆಪಗಳನ್ನು ಒಡ್ಡಿ ಇನ್ನು ಸುಮಾರು 86 ICTC ಕೇಂದ್ರಗಳನ್ನು ಮುಚ್ಚತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸಾವಿರಾರು ನೌಕರರ ಬದುಕು ಬೀದಿಗೆ ಬರ್ತದೆ, ಕುಟುಂಬ ಬೀದಿಗೆ ಬರ್ತದೆ. 30 ವರ್ಷ ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಸೇವೆಯನ್ನು ಮಾಡಿ HIV ನಿಯಂತ್ರಣ ಮಾಡುವಲ್ಲಿ ತಮ್ಮನ್ನೇ ತಾವು ಅಪಾಯಕ್ಕೆ ದೂಡಿಕೊಂಡಿರ್ತಕ್ಕಂಥ ಅದೆಷ್ಟೋ ನೌಕರರು ಬೀದಿಗೆ ಬಂದರೆ ಅವ್ರ ಶಾಪ ಗಣರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ತಟ್ಟದೇ ಇರಲ್ಲ. ಈ ಕೂಡಲೇ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಘನ ಸಚಿವರಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ನಮ್ಮ ಕೆಸಾಪ್ ಗುತ್ತಿಗೆ ನೌಕರರ ಸಂಘದ ಬೇಡಿಕೆಗಳನ್ನು ಮನಗಂಡು ಈ ಕೂಡಲೇ ಸ್ಥಳಕ್ಕೆ ಆಗಮಿಸಿ ನೌಕರರ ಮನವಿಗಳನ್ನು ಆಲಿಸಿ ಸೂಕ್ತವಾಗಿರ್ತಕ್ಕಂಥ ಭರವಸೆಗಳೊಂದಿಗೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನೀಡಬೇಕು. ಹಾಗೆ ಈ ನಿವೃತ್ತ ನ್ಯಾಯಾಧೀಶರು ಅಥವಾ ನಿವೃತ್ತ IAS ಅಧಿಕಾರಿಗಳ ಆಯೋಗವನ್ನು ರಚನೆ ಮಾಡಿ ಈ ಗುತ್ತಿಗೆ ನೌಕರರ ಒಂದು ಸಮಿತಿಯನ್ನು ರಚನೆ ಮಾಡಿ ಅಧ್ಯಯನ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಆದೇಶವನ್ನು ಮಾಡಬೇಕಂತಂದು ಹೇಳಿ ನಮ್ಮ ಕೆಸಾಪ್ ಗುತ್ತಿಗೆ ನೌಕರರ ಸಂಘದ ವತಿಯಿಂದ ನಾವು ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಸುಮಾರು 25 ವರ್ಷದಿಂದ ರಾಜ್ಯದ ತುಂಬ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕಾ ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳಲ್ಲಿ, ಇಡೀ ರಾಜ್ಯದ ಎಲ್ಲ ಮೂಲೆಗಳಲ್ಲಿ HIV ಸೋಂಕಿತರಿಗಾಗಿ ನಮ್ಮ ಜೀವನವನ್ನು ತೆಗೆದಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮನ್ನು ಆರೋಗ್ಯ ಇಲಾಖೆಯ ನೌಕರರಂತೆ ಪರಿಗಣಿಸಲಾರದೆ ಒಬ್ಬ ಕಾರ್ಮಿಕರಿಗೆ ಏನು ದಿನಗೂಲಿ ನೌಕರರು ಏನಿದ್ದಾರೆ ಅವ್ರಿಗೂ ಕೊಡುವಂಥ ಒಂದು ಸೌಜನ್ಯವನ್ನು ಕೂಡ ನಮಗೆ ಕೊಡಲಾರ್ದಂಥ ಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಈಗಾಗಲೇ ಹಲವಾರು ಜನ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಹಲವಾರು ಕೇಂದ್ರಗಳನ್ನು ಬಂದ್ ಮಾಡುವಂಥ ಹುನ್ನಾರ ನಡೀತಾ ಇದೆ. ಕೇಂದ್ರ ಸರ್ಕಾರದ ಯೋಜನೆ ಅಂತೇಳಿ ರಾಜ್ಯ ಸರ್ಕಾರದವ್ರು ಹೇಳೋದು, ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿಗಳು ನಿಮ್ಮ ರಾಜ್ಯಕ್ಕೆ ಅಲ್ಲಿ ಪರ್ಮನೆಂಟ್ ಮಾಡುವ ಅಧಿಕಾರವನ್ನು ಕೊಟ್ಟಿದ್ದೀವಿ ಅಂತ ಕೇಂದ್ರದವರು ಈ ಥರ ಮೂಗಿಗೆ ತುಪ್ಪ ಎರಚುವಂಥ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದಾರೆ. ಇದು ಭಾಳಷ್ಟು ಘೋರವಾದಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಫ್ರೀಡಮ್ ಪಾರ್ಕ್ನಾಗಿ ಹಲವಾರು ಇವತ್ತು 1800 ಜನ ನೌಕರರು ನಮ್ಮ ಜೊತೆಗೆ ಲೈಂಗಿಕ ಅಲ್ಪಸಂಖ್ಯಾತರ ಮುಖಂಡರು ಮತ್ತು ಲೈಂಗಿಕ ವೃತ್ತಿ ಮಹಿಳೆಯರ ಎಲ್ಲ ಒಕ್ಕೂಟಗಳು, ಇವತ್ತು HIV ಸೋಂಕಿತರ ಸಂಘಟನೆಗಳು ಬೆಂಬಲ ನೀಡಿದ್ದಾವೆ. ನಾವು ಇಲ್ಲಿ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಿಗೆ ಮತ್ತು ಸರ್ಕಾರದ ಜನಪ್ರತಿನಿಧಿಗಳಿಗೆ ಈ ಮೂಲಕ ವಿನಂತಿ ಮಾಡ್ತೀವಿ, ನಮ್ಮನ್ನು ಸರ್ಕಾರದ ಆರೋಗ್ಯ ಇಲಾಖೆಯ ನೌಕರರಂತೇಳಿ ಪರಿಗಣಿಸೆ ಮಾಡಬೇಕು ಮತ್ತು NHM ಮಾದರಿಯಲ್ಲಿ ಒಬ್ಬ IAS ಅಧಿಕಾರಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಸಮ್ಮುಖದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಸರ್ಕಾರದ ಪ್ರೋತ್ಸಾಹಧನ ನೀಡಬೇಕು. ನಮ್ಮನ್ನು ಕೂಡ ಗೌರವಯುತವಾಗಿ ನಡೆಸಿಕೊಳ್ಳುವಂಥದ್ದಾಗಬೇಕು. ನಮ್ಮನ್ನು ಆರೋಗ್ಯ ಇಲಾಖೆಯಲ್ಲಿ ವಿಲೀನಗೊಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಒಕ್ಕೂರಲಿಂದ ಇವತ್ತು 1800 ಜನ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆರೋಗ್ಯ ಸಚಿವರು ಬಂದು ಇಲ್ಲಿ ನಮಗೆಲ್ಲರಿಗೂ ಕೂಡ ಭರವಸೆಯನ್ನು ಕೊಟ್ಟು ಅದನ್ನು ಸಮಿತಿ ರಚನೆಯನ್ನು ಮಾಡಬೇಕೀವಿ ಅನ್ನೋದನ್ನು ಇಲ್ಲಿ ಆಶ್ವಾಸನೆ ಮಾಡಬೇಕು. ನಾನು ರವಿ ಕಿತ್ತೂರು, ಸಂಸ್ಥಾಪಕ ಅಧ್ಯಕ್ಷ, ಕರ್ನಾಟಕ ರಾಜ್ಯ HIV/AIDS ಗುತ್ತಿಗೆ ನೌಕರರ ಸಂಘದ ರಾಜ್ಯ ಸಂಸ್ಥೆ. ಯಾಕಂದ್ರೆ ಕಳೆದ 3 ದಶಕಗಳಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. 3 ದಶಕಗಳಿಂದ ಒಂದು ಕಾಲದಲ್ಲಿ HIV ಅಂತಕ್ಕಂಥದ್ದು ಹೆಂಗಿತ್ತಂದರೆ ಮುಟ್ಟಲಾರದಂಥ ಪರಿಸ್ಥಿತಿಯಲ್ಲಿ ಇದ್ವಿ. ಇವತ್ತು ಒಬ್ಬ HIV ಸೋಂಕಿತರು ವೇದಿಕೆ ಮೇಲೆ ಬಂದು ನಾನು HIV ಸೋಂಕಿತ ಅಂತ ಹೇಳೋ ಮಟ್ಟಕ್ಕೆ ನಾವು ಅವರ ಕೆಪಾಸಿಟಿಯನ್ನು ಬಿಲ್ಡಿಂಗ್ ಮಾಡಿದ್ದೀವಿ. ನಮ್ಮ ನೌಕರರೆಲ್ಲ ಸೇರ್ಕೊಂಡು ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇಷ್ಟು ಜನ ಸಾವನ್ನಪ್ಪಿದ್ರು. ಇವರಿಗೆ ಕೇವಲ ₹5,000 ಮಾತ್ರ ಪರಿಹಾರ ಕೊಡ್ತಾ ಇದ್ದೀವಿ. ಏನಕ್ಕೆ ಗೊತ್ತಾ? ಅವ್ರಿಗೆ ಹಣಗಳನ್ನು ಮುಚ್ಚೋದಕ್ಕೆ.
ಇದು ಸರ್ಕಾರಕ್ಕೆ ತಿಳ್ಕೊಬೇಕು. ಇವತ್ತು ನಾವಿಲ್ಲಿ ಕೂತಿದ್ದೀವಿ ಅಂದರೆ ಅಲ್ಲಿ ಸುಮಾರು ಕರ್ನಾಟಕದಲ್ಲಿ 2,73,000 ಮಂದಿ HIV ಸೋಂಕಿತರಿದ್ದಾರೆ. ಅವರಿಗೆ ಮಾತ್ರೆ ಸಿಗದೆ ಹೋದರೆ ಏನು ಆಗ್ಬೋದು ಪರಿಸ್ಥಿತಿ ಅಂತಕ್ಕಂಥದ್ದು ಕಾಮನ್ ಸೆನ್ಸ್ ಇಲ್ದಿರ್ತಕ್ಕಂಥ ಸರ್ಕಾರ ಸರ್. ಇವತ್ತು 2 ದಿನ ಆಯ್ತು, ಹೆಂಡತಿ ಮಕ್ಕಳು ಎಲ್ಲ ಕರ್ಕೊಂಡ್ಬಂದಿಲ್ಲಿ ಕೂತಿದ್ದೀವಿ. ಒಬ್ಬ ಸಚಿವರು ಕೂಡ ಇಲ್ಲ ಬಂದು ನಮ್ಮ ಕಡೆ ತಿರುಗಿ ನೋಡಿಲ್ಲ ಅಂತಂದರೆ ನಾವು ಯಾವ ವ್ಯವಸ್ಥೆ ಒಳಗಿದ್ದೀವಿ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಸರ್. ಕಳೆದ 22 ವರ್ಷಗಳಿಂದ ಕೆಲಸ ಮಾಡ್ತೀವಿ, ನಮ್ಮನ್ನು ಗುಲಾಮರ ಥರನೇ ನೋಡ್ಕೊಳ್ತಿದ್ದಾರೆ. ಒಂದೇ ಒಂದು ಬೆನಿಫಿಟ್ಸ್ ಕೊಟ್ಟಿಲ್ಲ ನಮಗೆ. ನಮ್ಮ ಹೆಂಡತಿ ಮಕ್ಕಳು ಯಾರು ಸತ್ರ ಅವ್ರಿಗೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇಲ್ಲ. ಅದೇ ಸರ್ಕಾರಿ ನೌಕರರು ಸತ್ರ ಅವರಿಗೆ ಅನುಕಂಪದ ಮೇಲೆ ಹುದ್ದೆ ಕೊಡ್ತಾರೆ, ಅವರಿಗೆ ಪರಿಹಾರ ನಿಧಿ ಕೊಡ್ತಾರೆ. ನಮಗೆ ಬರೀ 5,000ನ ನಮ್ಮ ಹೆಣ ಮುಚ್ಚದ ಕೊಡ್ತಿದ್ದಾರೆ ಇವರು. ಇವತ್ತೇನಾದ್ರು ಅಕಸ್ಮಾತ್ HIV ಸೋಂಕಿನಿಂದ ಇರ್ತಕ್ಕಂಥವ್ರು ಮಾತ್ರೆ ಸಿಗದೆ ಅಕಸ್ಮಾತ್ ಮಾತ್ರೆ ಏನಾದ್ರು ಕೊಡುವುದರಲ್ಲಿ ವ್ಯತ್ಯಾಸ ಆಗಿ ಈಗ ಆಲ್ರೆಡಿ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ನಾವು ಪ್ರತಿ ತಿಂಗಳು ಕೊಡ್ತಕ್ಕಂಥವ್ರು ಕೊಡೋದಕ್ಕೂ ಈಗ ಆಲ್ಟರ್ನೇಟಿವ್ ಅರೇಂಜ್ ಮಾಡ್ಕೊಂಡಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾವುದಾದ್ರೂ ಒಂದು ಮಾತ್ರೆ ವೇರಿಯೇಷನ್ಸ್ ಆಗಿ ಅಲ್ಲಿರ್ತಕ್ಕಂಥ ಯಾರಾದರೂ ಒಬ್ಬ HIV ಸೋಂಕಿತ ಸಾವನ್ನಪ್ಪಿದ್ರೆ ಅಥವಾ ಅವ್ರಿಗೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಕಾರಣ ಈ ಸರ್ಕಾರ, ಅದಕ್ಕೆ ನಾವಲ್ಲ. ಈ ದುರಂತವನ್ನು ಸೃಷ್ಟಿ ಮಾಡಿರೋದು ಸರ್ಕಾರ. ಅವರು ಬಂದು ಇವತ್ತು ನನ್ನನ್ನು ಕೇಳಿದರೆ ನಿಮ್ದು ಏನು ಅಹವಾಲು ಅಂತ ಕೇಳಿದರೆ ನಾವು ಖುಷಿ ಪಡ್ತಿದ್ವಿ. ಇಲ್ಲಿವರೆಗೂ ಕೂಡ ಮಾನ್ಯ ಆರೋಗ್ಯ ಸಚಿವರು ಬರದೇ ಇರ್ತಕ್ಕಂಥದ್ದು ನಮಗೆ ಭಾಳ ನೋವಾಗಿದೆ. ನಾವು ಎಲ್ಲಿ ತನಕ ನಮ್ಮ ಬೇಡಿಕೆಗಳು 5 ಬೇಡಿಕೆಗಳು ನಾವು ಜಾಸ್ತಿ ಇಟ್ಟಿಲ್ಲ, 5 ಬೇಡಿಕೆಗಳನ್ನು ನಮಗೆ ಈಡೇರಿಸಿಬಿಟ್ರೆ ನಾವು ನಾಳೆಯಿಂದನೇ ಇಲ್ಲಿ ಕೂತ್ಕೊಳ್ಳೋದಿಲ್ಲ. ನಮಗೆ ಅಲ್ಲಿ HIV ಸೋಂಕಿತರು ಕಾಯ್ತಿದ್ದಾರೆ. ನಮಗೆ ಅವ್ರಿಗೆ ಸೇವೆ ಕೊಡಬೇಕು ಅನ್ನೋದು ಆಸೆ ಇದೆ. ನಮಗೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀವಿ ಸರ್. ನಮ್ಮ ಹೆಂಡತಿ ಮಕ್ಕಳು ನಾವು ಚೆನ್ನಾಗಿದ್ದೀವಿ ಅಂತ ಎಂದೂ ಕೇಳಿಲ್ಲ ಸರ್. 6 ತಿಂಗಳು 6 ವಾರ 6 ತಿಂಗಳು 18 ತಿಂಗಳವರೆಗೂ ಒಂದು HIV ಮಗು ಹುಡ್ತು ಅಂದರೆ ಅನುಸರಣೆ ಮಾಡ್ತೀವಿ ಸರ್. ಯಾರು ಸರ್ ಮಾಡ್ತಾರೆ ಇವತ್ತು ಈ ವ್ಯವಸ್ಥೆ ಒಳಗೆ? ಬರೀ 32,000 ರೂಪಾಯಿಗೆ 22 ವರ್ಷ ದುಡಿಸ್ಕೊಂಡು ಬರೀ 32,000 ರೂಪಾಯಿ. ಕನಿಷ್ಠ ವೇತನ ಕೂಡ ಇಲ್ಲ ನಮಗೆ. ಒಬ್ಬ ಕಟ್ಟಡ ಕಾರ್ಮಿಕ ಮೇಲಿಂದ ಕೆಳಗಡೆ ಬಿದ್ದರೆ ಅಥವಾ ಕಾಲು ಮುರ್ಕೊಂಡ್ರೆ 2 ಲಕ್ಷ ರೂಪಾಯಿ ಕೊಡ್ತೀವಿ. ನಮಗೇನು ಕೊಡಕತ್ತೀರಿ ನೀವು? 22 ವರ್ಷ ಸೇವೆ ಮಾಡಿದ್ದೀವಿ ಸರ್. HIV ಸೋಂಕಿತರು ಹಿಂಗೆ ಮುಟ್ಟಲ್ಲ, ನಾವು ಮುಟ್ಟಿದ್ದೀವಿ. ಅವ್ರ ಬಾಳಿಗೆ ಒಂದು ಬದುಕಿಗೆ ಆಧಾರವಾಗಿ ನಿಂತ್ಕೊಂಡಿದ್ದೀವಿ. ಇವತ್ತು ನಮ್ಮ ಬದುಕು ಅತಂತ್ರದಿದೆ, ನಮ್ಮ ಬೀದಿಲಿ ನಿಂತಿದೆ. ಇವತ್ತು ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಿದ್ದಾರೆ. ಇವತ್ತು ಕೆಲಸ 2030ಕ್ಕೆ ಭಾರತ ಸರ್ಕಾರ ಹೇಳಿದೆ, ಕರ್ನಾಟಕ ಸರ್ಕಾರ ಹೇಳ್ತದೆ ಈ ಕಾರ್ಯಕ್ರಮವನ್ನು HIV ಪ್ರೋಗ್ರಾಮನ್ನು ಮುಕ್ತಾಯ ಮಾಡಬೇಕು, 0ಕ್ಕೆ ತರಬೇಕು ಇನ್ಸ್ಪೆಕ್ಷನ್ ಅಂತ. ಸಾಧ್ಯನಾ? ದಿಸ್ ಇಸ್ ನಾಟ್ ಬ್ಯಾಕ್ಟೀರಿಯಲ್ ಡಿಸೀಸ್, ದಿಸ್ ಈಸ್ ಬಿಹೇವಿಯರಲ್ ಡಿಸೀಸ್. ಬಿಹೇವಿಯರ್ ಅಂತ ಮನುಷ್ಯನ ವರ್ತನೆಯಿಂದ ಬರ್ತಕ್ಕಂಥ ಕಾಯಿಲೆ. ಮನುಷ್ಯನ ವರ್ತನೆ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಚೇಂಜ್ ಆಗ್ಬೋದು, ನಾಳೆ ಮತ್ತೆ ಅದೇ ವ್ಯವಸ್ಥೆಗೆ ಜಾರಬಹುದು. ಅದೇ ರೀತಿಯಾಗಿ ಎಲ್ಲ ರೋಗಗಳ ಥರ ಈ ರೋಗ ಅಲ್ಲ. ಎಲ್ಲ ರೋಗಗಳ ಥರ ಈ ರೋಗ ಆಗಿದ್ದರೆ ಇವತ್ತು ಯಾವುದೋ ಒಂದು ವ್ಯಾಕ್ಸಿನೇಷನ್ ಕೊಟ್ಟು ಕೋವಿಡ್ ಕಂಟ್ರೋಲ್ ಮಾಡಿದ್ವಲ್ಲ, ಹಂಗೆ ಕಂಟ್ರೋಲ್ ಮಾಡಬೇಕಾಯ್ತು. ಯಾಕೆ 22 ವರ್ಷ ತಗೊಂಡ್ರೆ ಇನ್ನೂ ಕೂಡ ನಡೀತಾ ಇದೆ. ಇವತ್ತು ನಮ್ಮ ಭಾರತ ದೇಶದ ಪ್ರಿವೆಲೆನ್ಸ್ ರೇಟ್ ಎಷ್ಟಿದೆ? 2020-21ರಲ್ಲಿ 0.22 ಇದ್ದಿದ್ದು ಇವತ್ತು 0.29ಗೆ ಹೋಗಿದೆ. ಮತ್ತು ಹಂಗಾರೆ ನೀವು ಒಂದು ಕಡೆಗೆ ನಾವು ಮುಚ್ತೀವಿ ಅಂತೀರಿ, 0ಕ್ಕೆ ತರ್ತೀವಿ ಅಂತೀರಿ. ಹೆಂಗೆ ಯಾವ ಆಧಾರದ ಮೇಲೆ ಹೇಳಕತ್ತೀರಿ ನೀವು? ನಮ್ಮ ನೌಕರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಈ ಕರ್ನಾಟಕವನ್ನು ನಂಬರ್ 1 ಇವತ್ತು ಕೂಡ ನೀವು ನ್ಯಾಷನಲ್ ಇವನು ತೆಗೆದು ನೋಡಿರಿ, ಸರ್ವೆ ತೆಗೆದು ನೋಡಿರಿ. ಭಾರತ ದೇಶದಲ್ಲಿನೇ ಕರ್ನಾಟಕ ರಾಜ್ಯದ ನೌಕರರು ಮಾಡ್ತಕ್ಕ HIV ನಿಯಂತ್ರಣದಲ್ಲಿ ತೊಡಗಿರ್ತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ತೆಗೆದು ನೋಡ್ರಿ, ಅಂಕಿ-ಅಂಶ ತೆಗೆದು ನೋಡ್ರಿ. ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿ ಎಲ್ಲರೂ ಕೂಡ ಕುಟುಂಬಗಳನ್ನು ಬಿಟ್ಕೊಂಡು ಅವ್ರ ತಂದೆ ತಾಯಿಗಳು ಎಷ್ಟೋ ಜನ ಆರಾಮಿಲ್ದವ್ರು ಇದ್ದಾರೆ, ಅವ್ರ ಮಕ್ಕಳು ಕರ್ಕೊಂಬಂದವ್ರು ಎಷ್ಟೋ ಜನ ಕೂತ್ಕೊಂಡಿದ್ದೀವಿ. ಹಗಲು ರಾತ್ರಿ ಕೂತ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇವತ್ತಿನಿಂದ ಸರ್ಕಾರ ಬಂದು ನಮ್ಮನ್ನ ಕಡೆಗೆ ತಿರುಗಿ ನೋಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಅನಿರ್ದಿಷ್ಟಾವಧಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಕುದುರ್ತೀನಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ಸಾರ್ವಜನಿಕರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನಿವತ್ತು ನಿಂತ್ಕೊಂಡಿರೋದು ಬರೀ ಇವ್ರಿಗೋಸ್ಕರ ಅಲ್ಲ, ನಿಮಗೋಸ್ಕರ. ಯಾರಿಗೆ ಬೇಕಾದ್ರೆ HIV ಬರ್ಬೋದು. ದಯಮಾಡಿ ನೀವು ನಮ್ಮ ಜೊತೆಗಿರಿ. ಖಂಡಿತವಾಗಿ ಈ ಸರ್ಕಾರಗಳು ನಮ್ಮ ಜೊತೆಗೆ ಬರ್ತಾವೆ. ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಸಾರ್ವಜನಿಕರು ನಮ್ಗೆ ಬೆಂಬಲ ಕೊಡ್ರಿ. ಆರೋಗ್ಯ ಸಚಿವರು ಇಲ್ಲಿ ಬರ್ರಿ, ದಯಮಾಡಿ ನಮಗೆ ನಮ್ದು ಏನು ಬೇಡಿಕೆಗಳಿದೆ ಅಹವಾಲುಗಳ ಕೇಳಿಸ್ಕೊಳ್ರಿ.